ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಬಳ್ಳಾರಿಯಲ್ಲಿ 2 ಕಡೆ ರೋದ್ದಮ್ ಜ್ಯುವೆಲ್ಲರ್ಸ್ನ 2 ಶಾಪ್ಗಳ ಮೇಲೆ ಇಡಿ ರೇಡ್ ಆಗಿರ್ತಕ್ಕಂಥದ್ದು, ಏನೆಲ್ಲ ಡೀಟೇಲ್ಸ್ ಕೊಡ್ತೀರಾ? ಶ್ರೀಲಕ್ಷ್ಮಿ, ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಚಿನ್ನ ಕಳವಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಗೋವರ್ಧನ್ ಜ್ಯುವೆಲ್ಲರ್ಸ್ಗೆ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು. ನಾನೀಗ ಅದೇ ಸ್ಪಾಟ್ ನಲ್ಲಿ ಇದ್ದೇನೆ. ಈ ದೃಶ್ಯದಲ್ಲಿ ನೋಡಬಹುದು. ಈಗ ದಾಳಿಯನ್ನ ಕಂಡಕ್ಟ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಇದೇ ಮೊದಲ ಬಾರಿಗೆ ಇಡಿ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು. ದೇಶದ ಅಂದ್ರೆ ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಮತ್ತೆ ಕರ್ನಾಟಕ ಆಗಿರ್ಬೋದು, ಈ 3 ಕಡೆ 25 ಕಡೆ ಅಂದ್ರೆ 3 ಸ್ಟೇಟ್ ಗಳಲ್ಲಿ 25 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಗೋವರ್ಧನ್ ಜ್ಯುವೆಲ್ಲರ್ಸ್ ನ ಮೇಲೆ ಏಕೆ ದಾಳಿ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಈ ಗೋವರ್ಧನ್ ಅಂತ ಏನಿದ್ದಾರೆ, ಈ ಜ್ಯುವೆಲ್ಲರ್ಸ್ ನ ಮಾಲೀಕರು, ರೋದ್ದಮ್ ಜ್ಯುವೆಲ್ಲರ್ಸ್ ನ ಮಾಲೀಕರಂತ ಗೋವರ್ಧನ್ ಏನಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಬಂಧನ ಆಗಿದ್ದಾರೆ. ಇವ್ರ ಮೇಲೆ ಕೇರಳದ SIT ಅಧಿಕಾರಿಗಳು 2 ಬಾರಿ ದಾಳಿಯನ್ನ ಮಾಡಿದ್ರು. 3ನೇ ಬಾರಿ ಅವರನ್ನ ಬಂಧನ ಕೂಡ ಮಾಡಿದ್ರು. ಈ ಒಂದು ಪ್ರಕರಣದಲ್ಲಿ ಅಂದ್ರೆ 4.5 ಕೆಜಿ ಚಿನ್ನ ಕಳವಾಗಿತ್ತು. ಆ ಪ್ರಕರಣದಲ್ಲಿ ಇವರು ಕೂಡ ಚಿನ್ನವನ್ನ ಖರೀದಿಸಿದ್ರು. 465 ಗ್ರಾಮ್ ಚಿನ್ನವನ್ನ ಈ ಒಂದು ಗೋವರ್ಧನ್ ಜ್ಯುವೆಲ್ಲರ್ಸ್ ಶಾಪ್ಗೆ ಬಂದಿತ್ತು ಅನ್ನೋದು ಈಗಾಗಲೇ SIT ತನಿಖೆಯಲ್ಲಿ ಬಯಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಈಗ ತೀವ್ರವಾಗಿ ತನಿಖೆಯನ್ನ ಮಾಡೋದಕ್ಕಿದ್ದಾರೆ. ಈಗಾಗಲೇ ಗೋವರ್ಧನ್ ಅವರ ಬಂಧನವನ್ನ ಕಳೆದ ತಿಂಗಳು ಮಾಡಿದ್ರು. ಇದೀಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅತಿ ದೊಡ್ಡ ರೇಡ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 3 ರಾಜ್ಯಗಳಲ್ಲಿ 25 ಕಡೆ 250ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಈ ಒಂದು ದಾಳಿಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಈ ಪ್ರಕರಣದ ಪ್ರಮುಖ ಆರೋಪಿ ಉನ್ನಿ ಕೃಷ್ಣನ್ ಏನಿದ್ದಾರೆ, ಅವರು ಹಾಗೂ ಈ ಗೋವರ್ಧನ್ ಆತ್ಮೀಯರು ಅವರಿಬ್ಬರು ಕೂಡ ಕೆಲವೊಂದು ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ರು. ಬಂಗಾರವನ್ನ ಕೊಡೋದು, ಜೊತೆಗೆ ತೆಗೆದುಕೊಳ್ಳೋದು, ಈ ರೀತಿಯಾದ ವ್ಯಾಪಾರಗಳನ್ನ ಮಾಡ್ತಾ ಇದ್ರು. ಅದರ ಒಂದು ಎಫೆಕ್ಟ್ ಈ ರೀತಿ ಆಗಿದೆ ಅನ್ನೋದು ಈಗ SIT ಅಧಿಕಾರಿಗಳು ಸಂದರ್ಭದಲ್ಲಿ ಬಯಲಾಗಿತ್ತು. ಈಗ ಇಡಿ ಬಳ್ಳಾರಿಯ ಗೋವರ್ಧನ್ ಜ್ಯುವೆಲ್ಲರ್ಸ್ ಮೇಲೆ ದಾಳಿ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ರೇಣುಕಾರಾಧ್ಯ, ಡೀಟೇಲ್ಸ್ಗಾಗಿ. ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಬಳ್ಳಾರಿಯಲ್ಲಿ 2 ಕಡೆ ರೋದ್ದಮ್ ಜ್ಯುವೆಲ್ಲರ್ಸ್ನ 2 ಶಾಪ್ಗಳ ಮೇಲೆ ಇಡಿ ರೇಡ್ ಆಗಿರ್ತಕ್ಕಂಥದ್ದು, ಏನೆಲ್ಲ ಡೀಟೇಲ್ಸ್ ಕೊಡ್ತೀರಾ? ಶ್ರೀಲಕ್ಷ್ಮಿ, ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಚಿನ್ನ ಕಳವಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಗೋವರ್ಧನ್ ಜ್ಯುವೆಲ್ಲರ್ಸ್ಗೆ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು. ನಾನೀಗ ಅದೇ ಸ್ಪಾಟ್ ನಲ್ಲಿ ಇದ್ದೇನೆ. ಈ ದೃಶ್ಯದಲ್ಲಿ ನೋಡಬಹುದು. ಈಗ ದಾಳಿಯನ್ನ ಕಂಡಕ್ಟ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಇದೇ ಮೊದಲ ಬಾರಿಗೆ ಇಡಿ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು. ದೇಶದ ಅಂದ್ರೆ ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಮತ್ತೆ ಕರ್ನಾಟಕ ಆಗಿರ್ಬೋದು, ಈ 3 ಕಡೆ 25 ಕಡೆ ಅಂದ್ರೆ 3 ಸ್ಟೇಟ್ ಗಳಲ್ಲಿ 25 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಗೋವರ್ಧನ್ ಜ್ಯುವೆಲ್ಲರ್ಸ್ ನ ಮೇಲೆ ಏಕೆ ದಾಳಿ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಈ ಗೋವರ್ಧನ್ ಅಂತ ಏನಿದ್ದಾರೆ, ಈ ಜ್ಯುವೆಲ್ಲರ್ಸ್ ನ ಮಾಲೀಕರು, ರೋದ್ದಮ್ ಜ್ಯುವೆಲ್ಲರ್ಸ್ ನ ಮಾಲೀಕರಂತ ಗೋವರ್ಧನ್ ಏನಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಬಂಧನ ಆಗಿದ್ದಾರೆ. ಇವ್ರ ಮೇಲೆ ಕೇರಳದ SIT ಅಧಿಕಾರಿಗಳು 2 ಬಾರಿ ದಾಳಿಯನ್ನ ಮಾಡಿದ್ರು. 3ನೇ ಬಾರಿ ಅವರನ್ನ ಬಂಧನ ಕೂಡ ಮಾಡಿದ್ರು. ಈ ಒಂದು ಪ್ರಕರಣದಲ್ಲಿ ಅಂದ್ರೆ 4.5 ಕೆಜಿ ಚಿನ್ನ ಕಳವಾಗಿತ್ತು. ಆ ಪ್ರಕರಣದಲ್ಲಿ ಇವರು ಕೂಡ ಚಿನ್ನವನ್ನ ಖರೀದಿಸಿದ್ರು. 465 ಗ್ರಾಮ್ ಚಿನ್ನವನ್ನ ಈ ಒಂದು ಗೋವರ್ಧನ್ ಜ್ಯುವೆಲ್ಲರ್ಸ್ ಶಾಪ್ಗೆ ಬಂದಿತ್ತು ಅನ್ನೋದು ಈಗಾಗಲೇ SIT ತನಿಖೆಯಲ್ಲಿ ಬಯಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಈಗ ತೀವ್ರವಾಗಿ ತನಿಖೆಯನ್ನ ಮಾಡೋದಕ್ಕಿದ್ದಾರೆ. ಈಗಾಗಲೇ ಗೋವರ್ಧನ್ ಅವರ ಬಂಧನವನ್ನ ಕಳೆದ ತಿಂಗಳು ಮಾಡಿದ್ರು. ಇದೀಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅತಿ ದೊಡ್ಡ ರೇಡ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 3 ರಾಜ್ಯಗಳಲ್ಲಿ 25 ಕಡೆ 250ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಈ ಒಂದು ದಾಳಿಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಈ ಪ್ರಕರಣದ ಪ್ರಮುಖ ಆರೋಪಿ ಉನ್ನಿ ಕೃಷ್ಣನ್ ಏನಿದ್ದಾರೆ, ಅವರು ಹಾಗೂ ಈ ಗೋವರ್ಧನ್ ಆತ್ಮೀಯರು ಅವರಿಬ್ಬರು ಕೂಡ ಕೆಲವೊಂದು ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ರು. ಬಂಗಾರವನ್ನ ಕೊಡೋದು, ಜೊತೆಗೆ ತೆಗೆದುಕೊಳ್ಳೋದು, ಈ ರೀತಿಯಾದ ವ್ಯಾಪಾರಗಳನ್ನ ಮಾಡ್ತಾ ಇದ್ರು. ಅದರ ಒಂದು ಎಫೆಕ್ಟ್ ಈ ರೀತಿ ಆಗಿದೆ ಅನ್ನೋದು ಈಗ SIT ಅಧಿಕಾರಿಗಳು ಸಂದರ್ಭದಲ್ಲಿ ಬಯಲಾಗಿತ್ತು. ಈಗ ಇಡಿ ಬಳ್ಳಾರಿಯ ಗೋವರ್ಧನ್ ಜ್ಯುವೆಲ್ಲರ್ಸ್ ಮೇಲೆ ದಾಳಿ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ರೇಣುಕಾರಾಧ್ಯ, ಡೀಟೇಲ್ಸ್ಗಾಗಿ. ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಬಳ್ಳಾರಿಯಲ್ಲಿ 2 ಕಡೆ ರೋದ್ದಮ್ ಜ್ಯುವೆಲ್ಲರ್ಸ್ನ 2 ಶಾಪ್ಗಳ ಮೇಲೆ ಇಡಿ ರೇಡ್ ಆಗಿರ್ತಕ್ಕಂಥದ್ದು, ಏನೆಲ್ಲ ಡೀಟೇಲ್ಸ್ ಕೊಡ್ತೀರಾ? ಶ್ರೀಲಕ್ಷ್ಮಿ, ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಚಿನ್ನ ಕಳವಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಗೋವರ್ಧನ್ ಜ್ಯುವೆಲ್ಲರ್ಸ್ಗೆ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು. ನಾನೀಗ ಅದೇ ಸ್ಪಾಟ್ ನಲ್ಲಿ ಇದ್ದೇನೆ. ಈ ದೃಶ್ಯದಲ್ಲಿ ನೋಡಬಹುದು. ಈಗ ದಾಳಿಯನ್ನ ಕಂಡಕ್ಟ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಇದೇ ಮೊದಲ ಬಾರಿಗೆ ಇಡಿ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು. ದೇಶದ ಅಂದ್ರೆ ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಮತ್ತೆ ಕರ್ನಾಟಕ ಆಗಿರ್ಬೋದು, ಈ 3 ಕಡೆ 25 ಕಡೆ ಅಂದ್ರೆ 3 ಸ್ಟೇಟ್ ಗಳಲ್ಲಿ 25 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಗೋವರ್ಧನ್ ಜ್ಯುವೆಲ್ಲರ್ಸ್ ನ
ಮೇಲೆ ಏಕೆ ದಾಳಿ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಈ ಗೋವರ್ಧನ್ ಅಂತ ಏನಿದ್ದಾರೆ, ಈ ಜ್ಯುವೆಲರ್ಸ್ ನ ಮಾಲೀಕರು, ರೊದ್ದಂ ಜ್ಯುವೆಲರ್ಸ್ ನ ಮಾಲೀಕರಾದ ಗೋವರ್ಧನ್ ಏನಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಬಂಧನ ಆಗಿದ್ದಾರೆ. ಇವ್ರ ಮೇಲೆ ಕೇರಳದ SIT ಅಧಿಕಾರಿಗಳು 2 ಬಾರಿ ದಾಳಿಯನ್ನ ಮಾಡಿದ್ರು, 3ನೇ ಬಾರಿ ಅವರನ್ನ ಬಂಧನ ಕೂಡ ಮಾಡಿದ್ರು. ಈ ಒಂದು ಪ್ರಕರಣದಲ್ಲಿ ಅಂದ್ರೆ 4.5 ಕೆಜಿ ಏನು ಚಿನ್ನ ಕಳವಾಗಿತ್ತು, ಆ ಪ್ರಕರಣದಲ್ಲಿ ಇವರು ಕೂಡ ಏನು ಚಿನ್ನವನ್ನ ಖರೀದಿಸಿದ್ರು. 465 ಗ್ರಾಮ್ ಅನ್ನ ಚಿನ್ನವನ್ನ ಈ ಒಂದು ಗೋವರ್ಧನ್ ಜ್ಯುವೆಲರ್ಸ್ ಶಾಪ್ಗೆ ಬಂದಿತ್ತು ಅನ್ನೋದು ಈಗಾಗಲೇ SIT ತನಿಖೆಯಲ್ಲಿ ಬಯಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಈಗ ತೀವ್ರವಾಗಿ ತನಿಖೆಯನ್ನ ಮಾಡೋದಕ್ಕಿದ್ದಾರೆ. ಈಗಾಗಲೇ ಗೋವರ್ಧನ್ ಅವರ ಬಂಧನವನ್ನ ಕಳೆದ ತಿಂಗಳು ಮಾಡಿದ್ರು. ಇದೀಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅತಿ ದೊಡ್ಡ ರೇಡ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 3 ರಾಜ್ಯಗಳಲ್ಲಿ 25 ಕಡೆ 250ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಈ ಒಂದು ದಾಳಿಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಈ ಪ್ರಕರಣದ ಪ್ರಮುಖ ಆರೋಪಿ ಉನ್ನಿ ಕೃಷ್ಣನ್ ಏನಿದ್ದಾರೆ, ಅವರು ಹಾಗೂ ಈ ಗೋವರ್ಧನ್ ಆತ್ಮೀಯರು ಅವರಿಬ್ಬರು ಕೂಡ ಕೆಲವೊಂದು ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ರು. ಬಂಗಾರವನ್ನ ಕೊಡೋದು, ಜೊತೆಗೆ ತೆಗೆದುಕೊಳ್ಳೋದು, ಈ ರೀತಿಯಾದ ವ್ಯಾಪಾರಗಳನ್ನ ಮಾಡ್ತಾ ಇದ್ರು. ಅದರ ಒಂದು ಎಫೆಕ್ಟ್ ಈ ರೀತಿ ಆಗಿದೆ ಅನ್ನೋದು ಈಗ SIT ಅಧಿಕಾರಿಗಳು ಸಂದರ್ಭದಲ್ಲಿ ಬಯಲಾಗಿತ್ತು. ಈಗ ಇಡಿ ಬಳ್ಳಾರಿಯ ಗೋವರ್ಧನ್ ಜ್ಯುವೆಲರ್ಸ್ ಮೇಲೆ ದಾಳಿ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ. ಜಾಯ್ನ್ ಆಗಿದ್ದಾರೆ ರೇಣುಕಾರಾಧ್ಯ. ಬಳ್ಳಾರಿಯಲ್ಲಿ 2 ಕಡೆ ರೋದ್ದಂ ಜ್ಯುವೆಲರ್ಸ್ನ 2 ಶಾಪ್ಗಳ ಮೇಲೆ ಇಡಿ ರೇಡ್ ಆಗಿರ್ತಕ್ಕಂಥದ್ದು, ಏನೆಲ್ಲ ಡೀಟೇಲ್ಸ್ ಕೊಡ್ತೀರಾ? ಶ್ರೀಲಕ್ಷ್ಮಿ, ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಏನು ಚಿನ್ನ ಏನು ಕಳವಾಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಗೋವರ್ಧನ್ ಜ್ಯುವೆಲರ್ಸ್ ಗೆ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು. ನಾನೀಗ ಅದೇ ಸ್ಪಾಟ್ ನಲ್ಲಿ ಇದ್ದೇನೆ. ಈ ದೃಶ್ಯದಲ್ಲಿ ನೋಡ್ಬೋದು, ಈಗ ದಾಳಿಯನ್ನ ಕಂಡಕ್ಟ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಇದೇ ಮೊದಲ ಬಾರಿಗೆ ಇಡಿ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು. ದೇಶದ ಅಂದ್ರೆ ತಮಿಳ್ನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಮತ್ತೆ ಕರ್ನಾಟಕ ಆಗಿರ್ಬೋದು, ಈ 3 ಕಡೆ 25 ಕಡೆ ಅಂದ್ರೆ 3 ಏನು ಸ್ಟೇಟ್ ಗಳಲ್ಲಿ 25 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಗೋವರ್ಧನ್ ಜ್ಯುವೆಲರ್ಸ್ ನ ಮೇಲೆ ಏಕೆ ದಾಳಿ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಈ ಗೋವರ್ಧನ್ ಅಂತ ಏನಿದ್ದಾರೆ, ಈ ಜ್ಯುವೆಲರ್ಸ್ ನ ಮಾಲೀಕರು, ರೊದ್ದಂ ಜ್ಯುವೆಲರ್ಸ್ ನ ಮಾಲೀಕರಾದ ಗೋವರ್ಧನ್ ಏನಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಬಂಧನ ಆಗಿದ್ದಾರೆ. ಇವ್ರ ಮೇಲೆ ಕೇರಳದ SIT ಅಧಿಕಾರಿಗಳು 2 ಬಾರಿ ದಾಳಿಯನ್ನ ಮಾಡಿದ್ರು, 3ನೇ ಬಾರಿ ಅವರನ್ನ ಬಂಧನ ಕೂಡ ಮಾಡಿದ್ರು. ಈ ಒಂದು ಪ್ರಕರಣದಲ್ಲಿ ಅಂದ್ರೆ 4.5 ಕೆಜಿ ಏನು ಚಿನ್ನ ಕಳವಾಗಿತ್ತು, ಆ ಪ್ರಕರಣದಲ್ಲಿ ಇವರು ಕೂಡ ಏನು ಚಿನ್ನವನ್ನ ಖರೀದಿಸಿದ್ರು. 465 ಗ್ರಾಮ್ ಅನ್ನ ಚಿನ್ನವನ್ನ ಈ ಒಂದು ಗೋವರ್ಧನ್ ಜ್ಯುವೆಲರ್ಸ್ ಶಾಪ್ಗೆ ಬಂದಿತ್ತು ಅನ್ನೋದು ಈಗಾಗಲೇ SIT ತನಿಖೆಯಲ್ಲಿ ಬಯಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಈಗ ತೀವ್ರವಾಗಿ ತನಿಖೆಯನ್ನ ಮಾಡೋದಕ್ಕಿದ್ದಾರೆ. ಈಗಾಗಲೇ ಗೋವರ್ಧನ್ ಅವರ ಬಂಧನವನ್ನ ಕಳೆದ ತಿಂಗಳು ಮಾಡಿದ್ರು. ಇದೀಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅತಿ ದೊಡ್ಡ ರೇಡ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 3 ರಾಜ್ಯಗಳಲ್ಲಿ 25 ಕಡೆ 250ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಈ ಒಂದು ದಾಳಿಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಈ ಪ್ರಕರಣದ ಪ್ರಮುಖ ಆರೋಪಿ ಉನ್ನಿ ಕೃಷ್ಣನ್ ಏನಿದ್ದಾರೆ, ಅವರು ಹಾಗೂ ಈ ಗೋವರ್ಧನ್ ಆತ್ಮೀಯರು ಅವರಿಬ್ಬರು ಕೂಡ ಕೆಲವೊಂದು ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ರು. ಬಂಗಾರವನ್ನ ಕೊಡೋದು, ಜೊತೆಗೆ ತೆಗೆದುಕೊಳ್ಳೋದು, ಈ ರೀತಿಯಾದ ವ್ಯಾಪಾರಗಳನ್ನ ಮಾಡ್ತಾ ಇದ್ರು. ಅದರ ಒಂದು ಎಫೆಕ್ಟ್ ಈ ರೀತಿ ಆಗಿದೆ ಅನ್ನೋದು ಈಗ SIT ಅಧಿಕಾರಿಗಳು ಸಂದರ್ಭದಲ್ಲಿ ಬಯಲಾಗಿತ್ತು. ಈಗ ಇಡಿ ಬಳ್ಳಾರಿಯ ಗೋವರ್ಧನ್ ಜ್ಯುವೆಲರ್ಸ್ ಮೇಲೆ ದಾಳಿ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ.